ನಿನ್ನೆ ತಾನೇ ಕುಮಾರಸ್ವಾಮಿ ಅವರು ಸುಮಲತಾ ಅವರ ನಿವಾಸಕ್ಕೆ ತೆರಳಿ ಸಾಕಷ್ಟು ಹೊತ್ತು ಮಾತುಕತೆ ಆಡಿದ್ರು. ಅದಾದ ಬಳಿಕ ಸುಮಲತಾ ಅವರ ಟಾರ್ಗೆಟ್ ಈಗ ಬೇರೆಯದ್ದೇ ಆಗಿತ್ತು. ಅದರಲ್ಲೂ ಸುಮಲತಾ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿ ಕೆಲವೊಂದಿಷ್ಟು ಮೊನಚಾದಂಥ ಹೇಳಿಕೆಯನ್ನು ಕೊಟ್ಟರು. ಇನ್ನು ಆ ಹೇಳಿಕೆಗೆ ನೇರವಾಗಿ ಶಿವಕುಮಾರ್ ಅವರು ಕೂಡ ತಿರುಗೇಟನ್ನು ಕೊಟ್ಟರು. ಇದರ ಜೊತೆಗೆ ಈ ಬಾರಿ ಸುಮಲತಾಗೆ ಸಾಥ್ ಕೊಟ್ಟಿದ್ದು ಬೇರೆ ಯಾರೋ ಅಲ್ಲ, ಇದೇ ಕುಮಾರಸ್ವಾಮಿ ಅವರು. ಹಾಗಾದರೆ ಈ ಮಂಡ್ಯದ ಯುದ್ಧ ಯಾವೆಲ್ಲ ತಿರುಗಳನ್ನು ಪಡ್ಕೊಳ್ತಾ ಇದೆ, ಜೊತೆಗೆ ಸುಮಲತಾ ಟೀಮ್ ಮತ್ತು ಕಾಂಗ್ರೆಸ್ ಏನು ಹೇಳ್ತಾ ಇದೆ ನೋಡೋಣ ಬನ್ನಿ. ನಾವೇನಾದ್ರೂ ವಿಷ ಹಾಕಿಲ್ವಾ? ನಾನು ಯಾವ ವಿಷ ಹಾಕ್ಬಿಟ್ಟಿದ್ದೆ ನಾನು? ಹಾಗಾದ್ರೆ ಅಂಬರೀಷ್ ಅವ್ರ ಕುಟುಂಬ ನಿಮ್ಗೆ ಏನ್ ಮಾಡಿದೆ? ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ನನ್ನ ದೊಡ್ಡ ಹಿತೈಷಿಗಳವರು. ಅಮೃತ ಕೊಟ್ಟವನ್ಗೆ ಬೆನ್ನು ಚೂರಿನ ಪಾಪ ಚಳಿ ಮಳೆ ಗಾಳಿ ನೋಡದೆ ನನಗೆ ರಕ್ಷಣೆ ಕೊಟ್ಟಿದ್ರು. ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಅವ್ರು ಯಾಕೆ ಮಾತಾಡಕ್? ಯುದ್ಧ ರಾಜ್ಯ ರಾಜಕಾರಣದಲ್ಲಿ ಒಮ್ಮೆಲೆ ಸ್ಫೋಟವಾಯಿತು. ವಿಷಯುದ್ಧ. ಯಾರದೋ ಮಾತಿಗೆ ಇನ್ಯಾರೋ ಪ್ರತಿಕ್ರಿಯೆ, ಯಾರಿಗೋ ಕೊಟ್ಟ ತಿರುಗೇಟಿಗೆ ಅಪಾರ್ಥದ ಸುರಿಮಳೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಎಂದಿಗೂ ಯಾರು ಊಹೆ ಮಾಡದ ಸೈಲೆಂಟ್ ಸಮರ ಈಗ ಶುರುವಾಗಿದೆ. ಸುಮಲತಾ ಅಂಬರೀಷ್ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ನಡುವೆ ಮಾತಿನ ಕಾಳಗವೇ ನಡೆದು ಹೋಗಿದೆ. ಸುಮಲತಾ ವಿಷಯವಾಗಿ ಎಂದಿಗೂ ಬಹಿರಂಗವಾಗಿ ಗುಡುಗದ ಬಂಡೆ ಇದೇ ಮೊದಲ ಬಾರಿಗೆ ಗೌಡ್ತಿ ವಿರುದ್ಧ ನೇರವಾಗಿ ಅಟ್ಯಾಕ್ ಮಾಡಿದ್ದಾರೆ. ನಾವು ಸುಮಲತಾ ಇವತ್ತು ಹೋಗಲ್ಲ, ನಾಳೆನೂ ಹೋಗಲ್ಲ, ನಮ್ಗೆ ಅವಶ್ಯಕತೆನೇ ಇಲ್ಲ. ಹೌದು, ಡಿಸಿಎಂ ಡಿ.ಕೆ. ವರ್ಸಸ್ ಸುಮಲತಾ ಸಮರ ಶುರುವಾಗೋದಕ್ಕೆ ಕಾರಣವಾಗಿದೆ ಕುಮಾರಸ್ವಾಮಿಯ ಸಾಫ್ಟ್ ಕಾರ್ನರ್. ಅಕ್ಕ ಅವರ ಸಹಕಾರವನ್ನು ಕೇಳಿದ್ದೇನೆ. ಕಳೆದ 2 ದಿನಗಳ ಹಿಂದೆ ಮಂಡ್ಯ ಟಿಕೆಟ್ ವಿಚಾರವಾಗಿ ಮಾತನಾಡಿದ್ದ ಮಾಜಿ ಸಿಎಂ ಎಚ್.ಡಿ.ಕೆ. ಸುಮಲತಾ ನಮ್ಮ ವೈರಿ ಅಲ್ಲ ಅಂತ ಹೇಳಿದ್ರು. ಈ ಹೇಳಿಕೆ ಬೆನ್ನಲ್ಲೇ ನಿನ್ನೆ ಸುಮಲತಾ ಮನೆಗೆ ಕುಮಾರಸ್ವಾಮಿ ಭೇಟಿ ನೀಡಿ ಚರ್ಚೆ ಮಾಡಿದ್ರು. ಇಬ್ಬರ ಭೇಟಿ ಬಗ್ಗೆ ಮಾತನಾಡಿದ್ದ ಡಿ.ಕೆ. ಸುಮಲತಾ ವೈರಿ ಅಲ್ಲ ಅಂತ ಎಚ್.ಡಿ.ಕೆ. ಹೇಳ್ತಿದ್ದಾರೆ. ಹಾಗಾದ್ರೆ ನಾನು ಯಾವ ವಿಷ ಹಾಕಿದ್ದೆ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿದ್ದ ಎಚ್.ಡಿ.ಕೆ. ಡಿಸಿಎಂ ಡಿ.ಕೆ. ಅವರು ನನಗೆ ಹಿತೈಷಿಗಳು ಅಂತ ಉತ್ತರಿಸಿದ್ರು. ಅದೇ ವೈರಿ ಅಲ್ವೋ? ನಾನು ಯಾವ ವೈರಿ? ಯಾವ ವಿಷ ಹಾಕ್ಬಿಟ್ಟಿದ್ದೆ ನಾನು ಯಾವ ಬೆಂಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನ್ಗೆ ಬೆನ್ನು ಚೂರಿನ? ಹೇಳಿ, ಕಮಾನ್ ಅಲ್ಲ ಹೇಳಿ. ವಿಷ ಅಂದ್ರೆ ಜನ ಮುಂದೆ ಹೇಳ್ಬೇಕಲ್ಲ. ಅವರು ಪಾಪ ವೈರಿ ಅಲ್ಲ, ನಾನು ಬಹಳ ದೊಡ್ಡ ಮಟ್ಟದ ಹಿತೈಷಿಗಳು. ಡಿ.ಕೆ. ಶಿವಕುಮಾರ್ ಅವರು ನನ್ನ ದೊಡ್ಡ ಹಿತೈಷಿಗಳವರು, ಬಹಳ ದೊಡ್ಡ ಹಿತೈಷಿ. ಅವರಷ್ಟು ಹಿತೈಷಿಗಳು ನನಗೆ ಯಾರು ಇಲ್ಲ, ಅದನ್ನ ನಾನು ಒಪ್ಕೋಬೇಕಾಗ್ತದೆ. ಇದಿಷ್ಟೇ ನೋಡಿ ಆಗಿದ್ದು. ಆದ್ರೆ ಈ ಇಬ್ಬರ ನಡುವಿನ ಮಾತುಕತೆ ಸಂಸದೆ ಸುಮಲತಾಗೆ ಎಲ್ಲೋ ಒಂದು ಕಡೆ ಮಿಸ್ಗೈಡ್ ಆದಂತೆ ಕಾಣ್ತಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ನಾನು ಯಾವ ವಿಷ ಹಾಕಿದ್ದೆ ಅಂತ ಕುಮಾರಸ್ವಾಮಿಯನ್ನ ಕೇಳಿದ್ದು ತಮಗ್ ಹೇಳಿರಬಹುದು ಅಂತ ತಿಳ್ಕೊಂಡ ಸುಮಲತಾ ನಾವೇನ್ ವಿಷ ಹಾಕಿದ್ವಿ ಅಂತ ಪ್ರಶ್ನೆ ಮಾಡಿದ್ರು. ಹಾಗಾದ್ರೆ ಅಂಬರೀಷ್ ಅವ್ರ ಕುಟುಂಬ ನಿಮ್ಗೆ ಏನ್ ಮಾಡಿದೆ? ನಾವೇನಾದ್ರೂ ತಪ್ಪು ಮಾಡಿದ್ವಾ? ನಾವೇನಾದ್ರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ.ಕೆ. ಶಿವಕುಮಾರ್ ಅವ್ರಿಗೂ? ನಾವೇನಾದ್ರೂ ವಿಷ ಹಾಕಿಲ್ವಾ? ಇಲ್ಲ ತಾನೆ. ಹೀಗೆ ಸುಮಲತಾ ತಿರುಗೇಟಿನಂತೆ ಮಾತಾಡಿ ಸುಮ್ಮನಾದ್ರು. ಆದ್ರೆ ಡಿಸಿಎಂ ಡಿ.ಕೆ. ಮೌನಕ್ಕೆ ಶರಣಾಗ್ಲಿಲ್ಲ. ಸುಮಲತಾಗೆ ತಾವು ಯಾವ ಧಾಟಿಯಲ್ಲಿ ಮಾತನಾಡಿದ್ದು ಅನ್ನೋದನ್ನ ಸವಿವರವಾಗಿಯೇ ತಿಳಿಸಿದ್ದು ಹೀಗೆ. ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗ್ಲಿಲ್ಲ, ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದೆ. ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಅವ್ರು ಯಾಕೆ ಮಾತಾಡಕ್? ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ. ಅಂಬರೀಷ್ ಕೊನೆ ಉಸಿರು ಏನ್ ಹೇಳಿದ್ರು ಅಂತ ಗೊತ್ತಿದೆ. ನಾವು ಯಾಕೆ ಇವೆಲ್ಲ ಮಾತಾಡಕ್ ಹೋಗ್ತಾರೆ? ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಡ್ಸ್ಕೊಳ್ತಾ ಇರೋದು ನಂಗೆ ಅರ್ಥ ಆಗುತ್ತೆ. ನಾವು ಸುಮಲತಾ ಇವತ್ತು ಹೋಗಲ್ಲ, ನಾಳೆನೂ ಹೋಗಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ. ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡೋಣ. ಇಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗರಂ ಆದ ಡಿ.ಕೆ. ಮಂಡ್ಯದಲ್ಲಿ ಟೂರಿಂಗ್ ಟಾಕೀಸ್ ರಾಜಕೀಯ ನಡೆಯಲ್ಲ ಅಂದ್ರು. ಯಾವಾಗಲೂ ಕೂಡ ಸ್ವಾಭಿಮಾನಕ್ಕೆ ಗೌರವನ ಕೊಟ್ಟಿದ್ದವರು. ಅವರ ನಾಯಕತ್ವ, ಅವರ ಪಾರಿಪತ್ಯನ ಮಂಡ್ಯದವರು ಯಾರಿಗೂ ಬಿಟ್ಕೊಡ್ಲಿಲ್ಲ. ಇದು ಟೂರಿಂಗ್ ಟಾಕೀಸ್ ರಾಜಕಾರಣ ಅಲ್ಲ, ಇದು ಇಲ್ಲ ಸಿನಿಮಾ ರಾಜಕಾರಣ ಅಲ್ಲ, ಇದು ಬದುಕಿನ ರಾಜಕಾರಣ. ಚಲುವರಾಯಸ್ವಾಮಿ ಕೂಡ ಸುಮಲತಾ ಎಚ್.ಡಿ.ಕೆ. ಭೇಟಿಗೆ ವ್ಯಂಗ್ಯವಾಡಿದ್ದಾರೆ. ಒಬ್ಬರಿಗೊಬ್ರು ಎಣ್ಣೆ ಸೀಗೆಕಾಯಿ ರೀತಿ ಇದ್ದವರು ಈಗ ನಮ್ಮ ಅಕ್ಕ ಅಂತಾರೆ ಅಲ್ವಾ, ಇದೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲಿ
ಒಬ್ರಿಗೊಬ್ರು ಎಣ್ಣೆ ಸಿಗಾಕಾಯಿ ಥರ ಮಾತಾಡಿ ಇವತ್ತು ನಮ್ಮ ಅಕ್ಕ ಅಂತಾರಲ್ಲ ಅವರು ಗೆಲುವಿನ ಬಗ್ಗೆ ಅಷ್ಟು ಆತ್ಮವಿಶ್ವಾಸ ಇದ್ದರೆ ಅವರು ಸುಮಲತಾ ಅವ್ರ ಮನೆಗೆ ಹೋಗ್ತಿದ್ರ? ಇವತ್ತು ಯಾವ ನೈತಿಕತೆಯನ್ನು ಇಟ್ಕೊಂಡು ಅವ್ರ ಮನೆಗೆ ಹೋದ್ರು ನನಗೆ ಗೊತ್ತಿಲ್ಲ. ಅವ್ರ ಮನೆಗೆ ಹೋಗಿದ್ದು ಅವರ ಒಬ್ಬ ಚುನಾವಣೆ ಅಭ್ಯರ್ಥಿಯಾಗಿ ಹೋಗಿದ್ದಾರೆ ಅಂತ ಕೇಳೋಣ. ಮೇಡಮ್ ಯಾವ ರೀತಿ ಅವ್ರು ನಿಂತ ಮೇಡಮ್ಗೆ ಒಂದು ಕಾಂಗ್ರೆಸ್ಗೆ ಅವ್ರು ಘೋಷಣೆ ಮಾಡಬೇಕು. ಆಗಲಿಲ್ವಾ ಅವರು ಈ ಮಂಡ್ಯ ಚುನಾವಣೆ ವಿಚಾರದಲ್ಲಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಡಿಸಿಎಂ ಡಿಕೆ ಹಾಗೂ ಚಲುವರಾಯಸ್ವಾಮಿ ಮಾತಿಗೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ ಭಯ ಬಂದೇ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ ಕುಟುಕಿದ್ರು. ಅದಕ್ಕೋಸ್ಕರಲೇ ಅವರೀಗ ಮಾತಾಡ್ತಾ ಇರತಕ್ಕಂಥದ್ದು, ಭಯ ಬಿದ್ದೇ ಮಾತನಾಡ್ತಾ ಇದ್ದಾರೆ. ವಿಧಾನಸಭೆ ಇರ್ಲಿ ಅಥವಾ ಲೋಕಸಭೆ ಚುನಾವಣೆಯೇ ಇರ್ಲಿ, ಮಂಡ್ಯ ರಾಜಕಾರಣ ರಣ ಅನ್ನೋದು ಕಾಮನ್. ಆದ್ರೆ ಈ ಬಾರಿಯೂ ಸಕ್ಕರೆ ನಾಡು ಇನ್ನಷ್ಟು ಹೀಟೆಡ್ ಕುರುಕ್ಷೇತ್ರವಾಗಿದ್ದು ಮಾತಿನ ಮಲ್ಲಯುದ್ಧವು ಜೋರಾಗಿ ನಡೀತಿದೆ. ಬ್ಯೂರೋ ರಿಪೋರ್ಟ್, TV9.